ನಂಜನಗೂಡು ಟಿಎಚ್ಒ ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದ್ ಕಡೆ ಟೆನ್ಷನ್ ಇದೆ. ಈ ಪ್ರಕರಣ ಸರ್ಕಾರ 50 ಲಕ್ಷ ಪರಿಹಾರವನ್ನ ಘೋಷಿಸಿದ್ರು ಸಮಸ್ಯೆ ಮಾತ್ರ ಶಮನವಾಗಿಲ್ಲ. ಮೈಸೂರು ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿರುವಂತ ಪ್ರಶಾಂತ್ ಮಿಶ್ರಾ ಅಮಾನತಿಗೆ ವೈದ್ಯರು ಆಗ್ರಹಿಸಿದ್ದಾರೆ. ಇದೇ ವಿಚಾರಕ್ಕೆ ಮೈಸೂರಲ್ಲಿ ಐಎಎಸ್ ವರ್ಸಸ್ ಡಾಕ್ಟರ್ಸ್ ನಡುವೆ ಜಟಾಪಟಿ ಕೂಡ ಶುರುವಾಗಿದೆ. ಐಎಎಸ್ ವರ್ಸಸ್ ಡಾಕ್ಟರ್ಸ್ ನಡುವಿನ ಮುಸುಕಿನ ಗುದ್ದಾಟ ನಿನ್ನೆಯ ಕೊರೋನಾ ವರದಿಯಲ್ಲಿ ಬಹಿರಂಗವಾಗಿರುವಂತದ್ದು. ನಿನ್ನೆ ಮೈಸೂರಿನ ಕೊರೋನಾ ರಿಪೋರ್ಟ್ 0 ಆಗಿದೆ. ಸೋಂಕು, ಸಾವು, ಗುಣಮುಖರ ಮಾಹಿತಿಯೂ ಇಲ್ಲವೇ ಇಲ್ಲ. ಅಲ್ಲಿ ಲೆಕ್ಕ ಸಿಗದೆ 0ಯನ್ನ ತೋರಿಸಿದೆ ಜಿಲ್ಲಾಡಳಿತ. ಐಎಎಸ್ ಅಧಿಕಾರಿಗಳು ಒತ್ತಡ ಹಾಕಿದ್ದಾರೆ ಅಂತ ವೈದ್ಯರು ಆರೋಪಿಸಿದ್ರೆ ಸರ್ಕಾರದ ಕೆಲಸವನ್ನ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಐಎಎಸ್ ಅಧಿಕಾರಿಗಳು. ಸರ್ಕಾರ ಏನ್ ಜವಾಬ್ದಾರಿಯನ್ನ ಕೊಟ್ಟಿದೆ ಆ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ ಅಂತ ಐಎಎಸ್ ಅಧಿಕಾರಿಗಳು ಕೂಡ ಅದಕ್ಕೆ ಸಮಜಾಯಿಷಿಯನ್ನ ನೀಡ್ತಾ ಇದ್ದಾರೆ. ಸಾಮಾನ್ಯ ವೈದ್ಯರಾಗಿದ್ದವರಿಗೆ ಟಿಎಚ್ಒ ಪಟ್ಟವನ್ನ ನೀಡಲಾಯಿತು. ಸಾಮಾನ್ಯ ವೈದ್ಯ ಟಿಎಚ್ಒ ಆಗಿದ್ದೇಗೆ? ನಾಗೇಂದ್ರ ಪರ ಆಕ್ರೋಶಗೊಂಡಿದ್ದೇಕೆ ಡಾಕ್ಟರ್ ಕಲಾವತಿ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ಅವರ ಮಾತುಗಳು ಈಗ ಸಾಕಷ್ಟು ವೈರಲ್ ಆಗಿದೆ. ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ತರಾಟೆಗೆ ತೆಗೆದುಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಾತುಗಳು ಯಾವ ರೀತಿಯಾಗಿ ವೈರಲ್ ಆಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಇಲ್ಲಿ ನಾಗೇಂದ್ರ ಅವರು ಅಂದ್ರೆ ವೈದ್ಯರಾಗಿದ್ರು, ಸಾಮಾನ್ಯ ವೈದ್ಯರು, ಸರ್ಕಾರಿ ವೈದ್ಯರಾಗಿದ್ದಂಥವ್ರು, ಅಂಥವ್ರನ್ನೇ ಟಿಎಚ್ಒ ಮಾಡುವಂಥದ್ದು. ಅವರು ವೈದ್ಯರಾದಂಥ ಹಿನ್ನೆಲೆ ಏನು ಎತ್ತ ಅದ್ರ ಬಗ್ಗೆನೂ ಕೂಡ ಈಗ ಸಾಕಷ್ಟು ಪ್ರಶ್ನೆಗಳು ಎದ್ದೇಳುವಂತೆ ಮಾಡ್ತಾ ಇದೆ. ಒಟ್ಟಿನಲ್ಲಿ ಈಗ ಅವರು ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣ ರಾಜ್ಯದಾದ್ಯಂತ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಎಸ್ಪೆಷಲಿ ಚಾಮರಾಜನಗರ, ಮೈಸೂರು, ಮಂಡ್ಯ ಮತ್ತೆ ಕೊಡಗು ಭಾಗದ ವೈದ್ಯರು ಐಎಎಸ್ ಅಧಿಕಾರಿಗಳ ವಿರುದ್ಧನೇ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹದಿನೆಂಟು ವರ್ಷ ಸೇವಾನುಭವ ಇತ್ತು ಅವರಿಗೆ. ನಾಗೇಂದ್ರ ಅವರ ಉತ್ತಮ ಸೇವೆಯನ್ನ ಕಂಡಿದ್ರು ಡಾಕ್ಟರ್ ಕಲಾವತಿ ಅವರು. ನಂಜನಗೂಡು ಟಿಎಚ್ಒ ಆಗಿದ್ರು ಅವರು ಡಾಕ್ಟರ್ ಕಲಾವತಿ ಅವರು. ವರ್ಗಾವಣೆ ವೇಳೆ ನಾಗೇಂದ್ರ ಅವರ ಹೆಸರನ್ನ ಶಿಫಾರಸನ್ನ ಮಾಡಿದ್ರಂತೆ ಅವರು. ಸೊ ಅದಾದ ಮೇಲೆ ಅವರ ಹೆಸರನ್ನ ಶಿಫಾರಸನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನ ಇಲ್ಲಿ ಟಿಎಚ್ಒ ಸ್ಥಾನಕ್ಕೆ ಕೂರಿಸಲಾಗಿತ್ತು. ಸಾಕಷ್ಟು ಜನ ಹಿರಿಯ ವೈದ್ಯರುಗಳು ಇದ್ರೂ ಕೂಡ ನಾಗೇಂದ್ರ ಅವರಿಗೆ ಆ ಒಂದು ಪಟ್ಟವನ್ನ ನೀಡಲಾಗಿತ್ತು. ನಾವೊಂದು ಸಂಭಾಷಣೆಯನ್ನ ಕೂಡ ನಿಮ್ಗೆ ತೋರಿಸಿದ್ವಿ. ಪ್ರಶಾಂತ್ ಮಿಶ್ರಾ ಅವರು ಮತ್ತೆ ನಾಗೇಂದ್ರ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದಂತ ಒಂದು ಆಡಿಯೋ ಅದು. ಅಲ್ಲಿ ಸರಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿಸಿ. ಯಾಕೆಂದ್ರೆ ಅವ್ರಿಗೂ ಕೂಡ ಸಿಇಒ ಸರಿ ಅಂದ್ರೆ ಇಷ್ಟು ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕು ಅಂತ ಹೇಳಿರ್ತಾರೆ, ಬಟ್ ಆ ಟಾರ್ಗೆಟ್ ಅನ್ನ ರೀಚ್ ಮಾಡಿರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿರುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು